ಏನಾಯ್ತು ಏನಾಯ್ತು? ನಿನ್ ಮೊಬೈಲ್ ನೋಡು. ಏಯ್, ನಾನು ಅವನ್ನ ಕೇಳ್ತಾ ಇರೋದು, ನೀನಲ್ಲ. ನೀನ ಕೇಳ್ತಿದ್ಯಾ? ಸರಿ, ಬಿಸ್ತೀರ್ ತಗೊಂಡ್ಬರ್ತೀನಿ. ಕೊಡಿ, ರೆಸ್ಟ್ ಮಾಡ್ತಿರು. ಊಟ ಆಗ್ತಿದ್ದಂಗೆ ಕರಿತೀನಿ. ಊಟ ಮಾಡಿ ಮಾತ್ರೆ ತಗೊಳ್ಳಿ. ಮತ್ತೆ ಏನಾಯ್ತಣ್ಣ? ನಿಂಗೆ ನೋಡ್ಕೊಳಕ್ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳ್ಬೇಕಲ್ವಾ? ಏನಣ್ಣ ಆಯ್ತು? ಬೆಳಗ್ಗೆ ನಾನು ಮನೇಲಿ ಇರ್ತೀನಿ ಅಂದಾಗ ಏನ್ ಹೇಳ್ದೆ ನೀನು? ನಾನು ಎಲ್ಲೂ ಹೋಗಲ್ಲ, ಮೈ ನೋಡ್ಕೋತೀನಿ ಅಂತ ಹೇಳ್ದೆ ಅಲ್ವಾ? ನಂಬಿ ನಾನ್ ಕೆಲ್ಸಕ್ಕೆ ಹೋದ್ರೆ ಪಾಪ ಇವನೊಬ್ಬನೇ ಬಿಟ್ಟು ಊರ್ ಸುತ್ತಕ್ ಹೋಗಿದ್ಯಾ? ಇವನ್ ಚಿಕ್ಕ ಹುಡುಗನ? ಅವನು ದೊಡ್ಡವನು. ಅವನಿಗೆ ಹುಷಾರಿಲ್ಲ ಅಂದ್ರೆ ಯಾರಾದ್ರೂ ಜೊತೆಲಿ ಇರ್ಬೇಕು ತಾನೆ? ಇನ್ನೇನತ್ವ ನೀನ್ ಇರ್ತೀನಿ ಅಂತ ಹೇಳಿದ್ಮೇಲೆ ಇರ್ಬೇಕಿತ್ತು. ಹೋಗಿದ್ಯೋ? ಮೊಂಟಿನಕ್ ಹೋಗಿದ್ಯಾ? ಜ್ವರ ಜಾಸ್ತಿ ಆಗಿ ಮೈ ಸುತ್ತಿತ್ತು ಗೊತ್ತಾ? ಡಾಕ್ಟರ್ ಹತ್ರ ಹೋಗಿ ಗ್ಲೂಕೋಸ್ ಹಾಕ್ಸ್ಕೊಂಡ್ ಬಂದಿದೀವಿ ಗೊತ್ತಾ? ಒಂದ್ ಸ್ವಲ್ಪ ಲೇಟ್ ಆಗಿದ್ದಿದ್ರೆ ಅಡ್ಮಿಟ್ ಮಾಡ್ಕೋಬೇಕಿತ್ತು ಅಂದ್ರು. ಹೌದೇನಮ್ಮಯ್ಯ? ಏನೋ ಹೌದಾ ಅಂತ ಕೇಳ್ತಿದ್ಯಾ? ನಾನೇ ನಿನ್ ಹತ್ರ ಇರು ಅಂತ ಹೇಳಿದ್ನ. ನೀನ್ ಹತ್ತಾನೆ ಇರ್ತೀನಿ ಅಂತ ಹೇಳಿದ್ದು. ಎಲ್ಗಾದ್ರೂ ಹೋಗ್ಬೇಕು ಅಂದಿದ್ರೆ ನನಗೆ ಫೋನ್ ಮಾಡಿ ಹೇಳಿ ಹೋಗೋದಕ್ಕೆ ಏನಾಗಿತ್ತು ನಿಂಗೆ? ಮೈಯ ಫೋನ್ ಇತ್ತು ಅಲ್ವಣ? ಅಷ್ಟೊಂದ್ ಸೀರಿಯಸ್ ಆಗಿದ್ರೆ ನನಗೊಂದ್ ಫೋನ್ ಮಾಡಿದ್ರೆ ನಾನೇ ಬಂದು ಕರ್ಕೊಂಡು ಹೋಗ್ತಿದ್ದೆ. ಏಯ್ ಮಯ್ಯ, ಒಂದ್ ಫೋನ್ ಮಾಡೋದಕ್ಕೆ ಏನೋ ಆಗಿತ್ತು ನಿನ್ಗೆ? ಹೋಗೋಣ, ನೀನು ಅಲ್ಲಿ ಅದಕ್ಕೆ ಇರ್ಬೇಕಿತ್ತು. ಅದಕ್ಕೆ ಅಲ್ವಾ ನಾನು ನಿನ್ಗೆ ಹೇಳಿದ್ದು, ನಿಮ್ ಅದಕ್ಕೆ ಕಾಲ್ ಮಾಡು, ಅವ್ರು ಬರ್ತಾರೆ ಅಂತ. ಅವ್ರು ಬಂದಿದ್ರೆ ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ರು. ಅದಕ್ಕಿದ್ರೆ ನಂಗೆ ಏನು ಆಗ್ತಾ ಇರ್ಲಿಲ್ಲ. ನೀನೇ ಅವ್ರು ನಮ್ಮ ಮನೆಯಿಂದ ಕಳ್ಸಿದ್ದು, ನನಗ್ ಜ್ವರ ಬರೋ ಹಾಗೆ ಮಾಡಿದ್ದು. ಏನ ಮಾತಾಡ್ತಿದ್ಯಾ? ಹೋಗೋಣ, ನೀನ್ ಮಾತಾಡ್ಬೇಡ. ಎಲ್ಲ ನಿನ್ನಿಂದಾನೇ ಆಗಿದ್ದು. ಏಯ್, ನಾನು ಅವಳನ್ನ ಕರ್ಕೊಂಡ್ ಬಂದಿರೋದಕ್ಕೆ, ನಿನ್ಗೆ ಅದಕ್ಕೆ ಅಂತ ಆಗಿರೋದು. ಮನೆ ಬಿಟ್ಟು ಕಳ್ಸೋದಾದ್ರೆ ಯಾಕೆ ಕರ್ಕೊ ಬಂದೆ? ನಾನೇನು ಅವಳನ್ನ ಮನೆಯಿಂದ ಆಚೆ ತಬ್ಬಿದ್ನ? ನೋಡಿದ್ರಲ್ಲ ನೀವೇನೆ, ನಿಮ್ ಮುಂದೆನೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಅಂತ. ಬೇಡ ಅಂತ ಅವ್ಳು ಬಿಟ್ಟು ಹೋಗಿದ್ ನೀನೇ ನೋಡ್ದಲ್ಲ. ನಾವ್ಯಾರು ಬೇಡ ಅಂತಲ್ಲ, ನೀನ್ ಬೇಡ ಅಂತ ಅದಕ್ಕೆ ಹೋಗಿದ್ದು. ಯಾವಾಗ ನೋಡಿದ್ರು ಸುಳ್ಳು ಹೇಳ್ತೀಯ, ತಪ್ಪಾಗಿ ನಡ್ಕೋತೀಯ. ಯಾರಕ್ ತಾನೇ ಮನೇಲಿ ಇರ್ಬೇಕು ಅಂತ ಅನ್ಸುತ್ತೆ? ಏನು ನಿಂಗೆ? ಅವ್ನ್ ಯಾಕೆ ಹೊಡಿತ್ಯಾ? ಈಗ ತಾನೇ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದೀನಿ. ಹೊಟ್ಟೆಗೆ ಏನ್ ತಿಂತ್ಯಾ? ಏನ್ ಎಲ್ಲಾ ಸೇರ್ಕೊಂಡು ಒಂದೇ ತರ ಮಾತಾಡ್ತಾ ಇದೀರಾ? ನಾನ್ ಹೇಳಿದ್ನ ಅವಳಿಗೆ ಮನೆ ಬಿಟ್ಟು ಹೋಗು ಅಂತ. ನೀನ್ ಮಾಡಿರೋ ದರಿದ್ರ ಕೆಲ್ಸಕ್ಕೆ ತಾನೇ ಹೋಗಿದ್ದು. ಏನ್ ಬೇಕಾದ್ರೂ ಆಗ್ಲಿ, ನಿಮ್ಗೆ ಜಗಳ ಆಡೋದೇ ಮುಖ್ಯ ಅಲ್ವಾ? ಬುದ್ಧಿ ಬರುತ್ತೆ ನಿಮ್ಗೆ? ನಿಮ್ ಜನ್ಮಕ್ಕೆ ಇವ್ರಿಗೆ ಬೇಕಾದ್ರೂ ಮಾಡ್ಕೊಳ್ಳಿ. ನೀನ್ ಮೊದ್ಲು ರೆಸ್ಟ್ ಮಾಡ್ಬಾ. ಹಲೋ, ಹೇಗಿದ್ಯಾ ಮೈ? ಮೈ, ಅದಕ್ಕೆ ಏನಾಯ್ತು ಮೈ? ಯಾಕೆ ಅಳ್ತಿದ್ಯಾ ಮೈ? ಅಳೋದ್ ನಿಲ್ಸಿ, ಏನಾಯ್ತು ಅಂತ ಸರಿಯಾಗಿ ಹೇಳು. ಯಾಕೆ ಹೋದ್ರಿ? ಅದಕ್ಕೆ ನಮ್ನೆಲ್ಲ ಬಿಟ್ಟು ಹೋದ್ರಿ. ನೀವ್ ಹೋದಾಗಿಂದ ಈ ಮನೆನೇ ಅನ್ನಿಸ್ತಿಲ್ಲ. ಅದಕ್ಕೆ ಮತ್ತೆ ಹರಿಯಣ್ಣ ಕಂಟೇಣ ಇಬ್ರು ಜಗಳ ಆಡ್ಕೊತಿದಾರೆ. ಅದಕ್ಕೆ ನೋಡ್ಕೊಳಕ್ ಯಾರು ಇಲ್ಲ, ಮಾತಾಡೋರು ಯಾರು ಇಲ್ಲ. ನಾನು ಒಬ್ನೇ ಅನ್ನಿಸ್ತಿದೆ. ಅದಕ್ಕೆ ನಿಮ್ನ ತುಂಬಾ ಮಿಸ್ ಮಾಡ್ಕೋತಿದೀನಿ. ಅದಕ್ಕೆ ಆದ್ರೂ ಬದುಕಿದೀನೋ ಅನ್ನಿಸ್ತಿದೆ. ಮೈ, ಹಾಗೆಲ್ಲ ಹೇಳ್ಬೇಡ. ಆಗ್ತಿಲ್ಲ ಅದಕ್ಕೆ, ನೀವ್ ಇಲ್ದಿರೋ ಈ ಮನೇಲಿ ನಂಗೆ ಇರೋದಕ್ ಆಗ್ತಿಲ್ಲ. ಅಳ್ಬೇಡ ಮೈ, ಮೊದ್ಲೇ ಜ್ವರ ಬಂದಿದೆ ಅಂತಿದ್ಯಾ. ಮೈ, ಡಾಕ್ಟರ್ ಹತ್ರ ಹೋಗಿಲ್ವಾ? ಎಲ್ಲೋದ್ರೂ ಕಮ್ಮಿ ಆಗಲ್ಲ. ಅಣ್ಣ ಟ್ಯಾಬ್ಲೆಟ್ ಕೊಟ್ಟ, ಇನ್ನು ಹುಷಾರಾಗಿಲ್ಲ. ನೀವ್ ಇಲ್ದೇ ಇರೋ ಈ ಮನೆ ನಂಗೆ ಇಷ್ಟನೇ ಆಗ್ತಿಲ್ಲ. ಅದ್ಗೆ ನೀವ್ ಮತ್ತೆ ಮನೆಗ್ ಬರಲ್ವಾ? ಅದ್ಗೆ ನನ್ಗೋಸ್ಕರನಾದ್ರೂ ಬನ್ನಿ. ಅದ್ಗೆ ಹರಿಯಣ್ಣಗೆ ನಾವೆಲ್ಲ ಬುದ್ಧಿ ಹೇಳ್ತೀವಿ, ಯಾವ ತೊಂದ್ರೆನೂ ಆಗಲ್ಲ. ಪ್ಲೀಸ್ ಅದ್ಗೆ ವಾಪಸ್ ಬಂದ್ಬಿಡಿ. ಪ್ಲೀಸ್ ಮೈ, ನಾನ್ ಹೇಳೋದ್ನ ಕೇಳು. ಮೈ, ಇದಳ ಅದಕ್ಕೆ ಬಂದಿದ್ರೆ ಹುಷಾರಾಗ್ತಿದ್ದೆ. ಅವಳು ಬರಲ್ಲ ಮಯ್ಯ. ಆ ಆಸೆ ನನ್ ಬಿಟ್ಬಿಡ್ದೆ ಒಳ್ಳೇದ್ ಅನ್ಸುತ್ತೆ. ಹುಷಾರಿಲ್ಲ ಅಂತ ಹೇಳೋದಕ್ಕೆ ನಾನು PG ಹತ್ರ ಹೋದ್ರೆ ನನ್ ಮುಖನೇ ನೋಡಿಲ್ಲ ಗೊತ್ತಾ? ನಿಂಗೆ ಮುಖ ನೋಡೋದಕ್ ಬೇಜಾರಾಗುತ್ತೆ, ಅವ್ರಿಗೆ ಹೇಗ ಅನ್ಸ್ಬೇಡ. ಏನೋ ನಿನ್ ಮಾತೇ ಗೊತ್ತಾ? ನೀನ್ ಹುಷಾರಾಗ್ಲಿ ಅಂತ ನಾನೇ ಯೋಚನೆ ಮಾಡಿದ್ರೆ ನೀನ್ ನನಗೆ ಇನ್ಸಲ್ಟ್ ಮಾಡ್ತಿದ್ಯಾ? ಅಣ್ಣ ತಲೆ ತಿನ್ಬಿಡ, ಸುಮ್ನೆ ಹೋಗೋಣ. ಆಟೋ ಸುಮ್ನೆ ಅದಕ್ಕೆ ಬಂದ್ರ ಬದ್ನೇಕಾಯಿ ಬಂದ್ರು ಅಂತ ಕನ್ಸ್ಕೊಂಡ ಬಿಡು ಮಯ್ಯ. ನಿನ್ಗೋಸ್ಕರ ಅಂತ ಅವ್ರು ವಾಪಸ್ ಬರಲ್ಲ. ಇನ್ನೊಂದ್ಸಲ ನಾನೇ PG ಹತ್ರ ಹೋಗಿ ಟ್ರೈ ಮಾಡ್ತೀನಿ ಬಿಡ. ಚೆನ್ನಾಗಿದ್ದೀನಿ. ಅದಕ್ಕೆ ಚೆನ್ನಾಗಿದ್ದೀನಿ. ಒಳಗ್ ಬನ್ನಿ. ಚೆನ್ನಾಗಿದ್ಯಮ್ಮ? ಹಾ ಅಣ್ಣ, ಚೆನ್ನಾಗಿದ್ದೀನಿ. ಮೈ ಹತ್ರ ನಿಮ್ ಬಗ್ಗೆ ಹೇಳ್ತಾ ಇದ್ದೆ. ನೆನೆದವರ ಮನದಲ್ಲಿ ಏನೋ ತರ ಬಂದೇ ಬಿಟ್ಟಿದೀರಾ, ಮನೆಗೆ ಮಹಾಲಕ್ಷ್ಮಿ ತರ. ಏನಾಯ್ತು ಮೈ? ಅದಕ್ಕೆ ಪದೇ ಪದೇ ಜ್ವರ ಬರ್ತಿರುತ್ತೆ, ಊಟ ನಿದ್ದೆ ಸರಿಯಾಗಿ ಮಾಡ್ತಿಲ್ವಾ? ಹೇಳು ಮೈ. ಅದಕ್ಕೆ ಮೈ ಎಷ್ಟೊಂದ್ ಸುಡ್ತಿದೆ, ಹಾಸ್ಪಿಟಲ್ಗೆ ಹೋಗಿದ್ರಾ? ಹಾಮ, ನೆನ್ನೆ ಹೋಗಿದ್ವಿ.
ಮಾತ್ರೆ ಸರಿಯಾಗಿ ತಗೋತಿದ್ಯೋ ಇಲ್ವಾ? ನೀವು ಬಂದ್ರಲ್ಲ ಅದ್ಗೆ ನಂಗೆ ಮಾತ್ರ ಎಲ್ಲ ಬೇಡ. ಮೈ, ಹೀಗೆಲ್ಲ ಹಠ ಮಾಡ್ಬಾರ್ದು. ಮಾತ್ರೆನ ಸರಿಯಾದ ಟೈಮಿಗೆ ತಗೋಬೇಕು. ಸರಿ ಅದ್ಗೆ. ಯಾವ್ದ್ರಿ ಆಟ ಮಾಡ್ಕೊಂಡ್ ಬಂದ್ರಾ? ಡಾಕ್ಟರ್ ಏನಾದ್ರು ಹೇಳಿದ್ರಾ? ಇಲ್ಲಮ್ಮ, ಮಾತ್ರೆ ಟೈಮಿಗೆ ಸರಿಯಾಗಿ ಕೊಡಿ ಅಂತ ಹೇಳಿದ್ರು. ನಿಮ್ ಟೀ ತಗೊಂಡ್ಬರ್ತೀನಿ. ಬರ್ತೀರಾ ಅಂತ ಗೊತ್ತಿದ್ರೆ ಕರ್ಕೊಂಡ್ ಬರೋದಕ್ಕೆ ನಾನೇ ಬರ್ತಿದ್ದೆ. ನೀನ್ ಕರೆಕ್ಟ್ ಟೈಮ್ಗೆ ಊಟ ಮಾಡ್ಬೇಕು, ಇಲ್ಲ ಅಂದ್ರೆ ಬೇಜಾರಾಗುತ್ತೆ ನಂಗೆ. ತಡೆದ್ರು ನನ್ ಜೊತೆ ಮಾತಾಡ್ತಾನೆ ಇಲ್ಲ. ಇನ್ನು ಯಾವ ಮುಖ ಇಟ್ಕೊಂಡು ಇಲ್ಲಿ ನಿಂತಿದ್ಯಾ? ಹೆಂಗಿದೆ ಮೈಗೆ? ಮಾತಾಡಿದ್ರೆ ರಿಪ್ಲೈ ಬಂತ? ನೀವು ಇದ್ರಲ್ಲೇ ತಗೊಳ್ಳಿ. ಪರವಾಗಿಲ್ಲಮ್ಮ, ನಾನು ಆಮೇಲೆ ಕುಡಿತೀನಿ, ನೀನ್ ಕುಡಿ. ಅಣ್ಣ, ನೀವ್ ಮಾಡೋ ಟೀನ ನಿಜವಾಗ್ಲೂ ಮಿಸ್ ಮಾಡ್ಕೋತಿದ್ದೆ ಅಣ್ಣ. ಇಲ್ಲ ಇದ್ರೆ ದಿನ ಕುಡಿಬೋದು. ನೀವು ಬರ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದಾಗಿಂದ ಅದಕ್ಕೆ ಇರ್ಬೇಕಿತ್ತು ಅಂತ ಹೇಳ್ತಾನೆ ಇದ್ನಮ್ಮ. ಪ್ಲೀಸ್ ಅದ್ಗೆ ನೀವ್ ಇಲ್ಲೇ ಇರಿ. ನಿಮ್ಗೆ ಹರಿಯಣ್ಣ ಈ ಮನೇಲಿ ಇದ್ರೆ ತಾನೇ ತೊಂದ್ರೆ. ಹರಿಯಣ್ಣನೇ ಮನೆ ಬಿಟ್ಟು ಕಳ್ಸೋಣ. ಇಲ್ಲೇ ಇರಿ ಅದ್ಗೆ. ಗೊತ್ತಾಯ್ತಾ ಈ ಮನೆ ನಿನ್ಗೆ ಎಷ್ಟು ಮರ್ಯಾದೆ ಇದೆ ಅಂತ? ಅವನು ಚಿಕ್ಕ ಹುಡುಗ ಹೇಳ್ತಾನೆ, ಅಣ್ಣ ಬೇಡ ಸುಮ್ಮಿರು ಅಂತ ಒಂದ್ ಮಾತಾದ್ರೂ ಹೇಳ್ತಾ ಇದ್ದಾನ ನೋಡು. ಇನ್ನು ನಿನ್ನ ಆಚೆ ಕಳ್ಸೋ ಯೋಚನೆ ಮಾಡಿಲ್ವಲ್ಲ, ಅದಕ್ಕೆ ಖುಷಿ ಪಡ್. ಈಗ ನಾನು ಹಾಗೆ ಹೇಳ್ಬೇಕಾಗತ್ತೆ.